ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಯೆಟ್ನಾಂನಲ್ಲಿ ಬೋಟ್ ಮುಳುಗಿ 18 ಮಂದಿ ಜಲ ಸಮಾಧಿ ಆಗ್ಬಿಟ್ಟಿದ್ದಾರೆ. 18 ಭಾರತೀಯರ ಪ್ರಾಣ ನುಂಗಿದಂತ ವಿಯೆಟ್ನಾಂ ಕಡಲು ಸಾವಿನ ಸಂಖ್ಯೆ ಕ್ಷಣಕ್ಕೂ ಕೂಡ ಏರಿಕೆ ಆಗ್ತಾ ಇದೆ. ಸ್ಥಳದಲ್ಲಿ ಗೋಳಾಡ್ತಿದ್ದಾರೆ. ಐಲ್ಯಾಂಡ್ ನೋಡೋದಕ್ಕೆ ಹೋಗಿದ್ದ 32 ಭಾರತೀಯ ಪ್ರವಾಸಿಗರು, ಅದರಲ್ಲಿ 18 ಜನ ಬೋಟ್ನಲ್ಲಿದ್ದವರು ಮುಳುಗಡೆ ಆಗ್ಬಿಟ್ಟಿದಾರಂತೆ. ಭಾರೀ ಅಲೆಗಳ ಆರ್ಭಟಕ್ಕೆ ಸಿಲುಕಿ ಸ್ಪೀಡ್ ಬೋಟ್ ಮಗುಚಿ ಹೋಗಿದೆ. ಹಲವರ ರಕ್ಷಣೆ ನಡೀತಾ ಇದೆ, ರಕ್ಷಣೆ ಮಾಡಲಾಗಿದೆ. ಇನ್ನೂ ಕೂಡ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವಂತ ಸಾಧ್ಯತೆ ಇದೆ. ಸ್ಥಳದಲ್ಲಿ ಕೋಸ್ಟ್ ಗಾರ್ಡ್ ಮತ್ತು ಸ್ಥಳೀಯರಿಂದ ಶೋಧ ಕಾರ್ಯ ಮುಂದುವರೆದಿದೆ. ತಮಿಳುನಾಡು, ಕರ್ನಾಟಕ, ಕೇರಳ, ಆಂಧ್ರದ ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ. 18 ಜನ ಬಲಿಯಾಗಿರೋದು. ಅನೇಕರು ಪ್ರವಾಸಕ್ಕೆ ಅಂತ ಹೋಗಿದ್ರು. ಈ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಸ್ಪೀಡ್ ಬೋಟ್ ಏನಿದೆ ಅಲೆಗಳ ರಭಸಕ್ಕೆ ಮಗುಚಿ ಹೋಗಿದೆ. ಸ್ಥಳದಲ್ಲಿ ಕೋಸ್ಟ್ ಗಾರ್ಡ್ ಮತ್ತು ಸ್ಥಳೀಯರೇನಿದ್ರು ಅವರು ಕೆಲವರು ರಕ್ಷಣೆ ಮಾಡಿದ್ದಾರೆ. ಇನ್ನು ಕೆಲವರಿಗೋಸ್ಕರ ಶೋಧ ಕಾರ್ಯವೂ ಮುಂದುವರೆದಿದೆ. ನಮ್ಮ ಕರ್ನಾಟಕದಿಂದ ಪಕ್ಕದ ತಮಿಳುನಾಡು, ಕೇರಳ, ಆಂಧ್ರದ ಪ್ರವಾಸಿಗರು ಕೂಡ ಅಲ್ಲಿಗೆ ತೆರಳಿದ್ರು, ಸಾವನ್ನಪ್ಪಿದ್ದಾರೆ. ಸದ್ಯ ಬೋಟ್ ಮುಳುಗಡೆ ಆಗಿರುವಂತ ಮತ್ತೆ ಶೋಧ ಕಾರ್ಯ ನಡೆಸ್ತಾ ಇರುವಂತ ರಕ್ಷಣಾ ಕಾರ್ಯದ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ವಿಯೆಟ್ನಾಂನಲ್ಲಿ ದೋಣಿ ಮಗುಚಿರೋದ್ರಿಂದ ಸಂಭವಿಸಿರುವಂತ ದುರಂತ. 18 ಮಂದಿ ಭಾರತೀಯರು ದುರ್ಮರಣ ಕಂಡಿದ್ದಾರೆ. ಪ್ರವಾಸಕ್ಕೆ ಅಂತ ಹೋದಂತ ಜನ ಏನಿದ್ದಾರೆ, ಬೋಟ್ ಮುಳುಗಡೆ ಆಗಿದ್ರಿಂದ ಈ ರೀತಿಯ ಅವಘಡ ಸಂಭವಿಸಿದೆ. ಅಲ್ಲೂ ಕೂಡ ಯಥೇಚ್ಛವಾಗಿ ಮಳೆ ಆಗ್ತಾ ಇದೆ. ನೀರಿನ ಪ್ರಮಾಣ, ನದಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಈ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಹುಚ್ಚಾಟ ಬೇಡ ಅಂತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್. ಸದ್ಯದ ವಿಯೆಟ್ನಾಂನ ಪರಿಸ್ಥಿತಿ ಹೆಂಗಿದೆ? ಜೊತೆಗೆ ಅಲ್ಲಿಗ ಬೋಟ್ ಮುಳುಗಡೆ ಆಗಿ ಕೆಲವರು ರಕ್ಷಣೆ ಆಗಿದೆ, ಇನ್ನೂ ಕೆಲವರು ಶೋಧ ಕಾರ್ಯ ನಡೀತಾ ಇದೆ. ಸದ್ಯಕ್ಕೆ ಕಾರ್ಯಾಚರಣೆ ಎಲ್ಲಿಗೆ ಬಂತು? ಎಷ್ಟು ಜನ ಸಾವನ್ನಪ್ಪಿದ್ದಾರೆ? ಅದಕ್ಕೆ ಇವತ್ತು ಬೆಳಗ್ಗೆ 10:30 ಸುಮಾರಿಗೆ ವಿಯೆಟ್ನಾಂನ ಪುಕ್ವಾಕ್ ಅಂತ ಒಂದು ದ್ವೀಪ ಇದೆ, ಅಲ್ಲಿ ಭಾರತೀಯರು ಪ್ರವಾಸ ಹೋಗಿದ್ರು. ತಮಿಳುನಾಡು, ಆಂಧ್ರ ಹಾಗೂ ತೆಲಂಗಾಣ ಭಾಗದಿಂದ ಹೋಗಿದಂತ ಸುಮಾರು 32 ಜನ ಒಂದು ಸ್ಪೀಡ್ ಬೋಟ್ ನಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಏಕಾಏಕಿ ಆ ಬೋಟ್ ಮುಗಿಚಿ ಬಿದ್ದಿದೆ. ಆ ಸಂದರ್ಭದಲ್ಲಿ ಬೋಟ್ ನಲ್ಲಿದ್ದಂತ 32 ಜನ ಭಾರತೀಯ ಅಂದ್ರೆ ಕರ್ನಾಟಕ, ತಮಿಳುನಾಡು ಮತ್ತೆ ಆಂಧ್ರದ ಮೂಲದ 32 ಜನ ಪ್ರವಾಸಿಗರು ನೀರಿನಲ್ಲಿ ಮುಗಿಸಿ ಬಿದ್ದಿದ್ರು. ಕೂಡಲೇ ಅಕ್ಕಪಕ್ಕದಲ್ಲಿ ಹೋಗ್ತಿದ್ದಂತ ಬೋಟ್ ನಲ್ಲಿ ಹೋಗ್ತಿದ್ದಂತ ಅಲ್ಲಿನ ಸಿಬ್ಬಂದಿ ಇರ್ಬೋದು, ಈ ಬೋಟ್ ನಲ್ಲಿ ಇದ್ದಂತ ಸಿಬ್ಬಂದಿ ಅವರೆಲ್ಲರೂ ಸಹ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾರೆ. ಜೊತೆಗೆ ನೌಕಾ ಒಂದು ಸಿಬ್ಬಂದಿ ಏನಿರ್ತಾರೆ ಅವರು ಸಹ ಒಂದು ಕಾರ್ಯಾಚರಣೆಯನ್ನು ನಡೆಸಿ ನೀರಿನಲ್ಲಿ ಮುಳುಗಿದ್ದ ಅಂತ ಒಂದಷ್ಟು ಜನ ಪ್ರವಾಸಿಗರನ್ನ ರಕ್ಷಣೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಆದ್ರೆ ಈಗ ಆ ಜೀವಂತವಾಗಿ ಅಲ್ಲಿ ಯಾರು ಸಹ ಇಲ್ಲಿ ಉಳಿದಿಲ್ಲ ಅನ್ನೋದು ಒಂದು ಮಾಹಿತಿ ಪತ್ತೆ ಆಗ್ತಾ ಇದೆ. ಅದರಲ್ಲಿ ಜೊತೆಗೆ ಈಗ ಸಾವನ್ನಪ್ಪಿರ್ತಕ್ಕಂಥ 18 ಶವಗಳನ್ನ ಹೊರ ತೆಗೆದಿದ್ದಾರೆ. ಅದರಲ್ಲಿ ಭಾರತೀಯ ಮೂಲದ 18 ಜನರು ಸಾವನ್ನಪ್ಪಿರತಕ್ಕಂಥದ್ದು ಅನ್ನೋ ಮಾಹಿತಿ ಕೂಡ ದೃಢಪಟ್ಟಿರ್ತಕ್ಕಂಥದ್ದು. ಈ ಮೃತಪಟ್ಟವರಲ್ಲೂ ಸಹ ಏನು ತಮಿಳುನಾಡು ಮತ್ತೆ ಆಂಧ್ರದವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಇನ್ನುಳಿದಂತೆ ಅಲ್ಲಿನ ಒಂದು ರಾಯಭಾರಿ ಕಚೇರಿ ಏನಿದೆ, ಭಾರತೀಯ ರಾಯಭಾರಿ ಕಚೇರಿಯವರು ಒಂದು ಕಂಟ್ರೋಲ್ ರೂಮ್, ಒಂದು ಸಹಾಯವಾಣಿ ಕೇಂದ್ರವನ್ನ ತೆರೆದಿರ್ತಕ್ಕಂಥದ್ದು. ಯಾರು ಪ್ರವಾಸಕ್ಕೆ ಹೋಗಿದ್ರು ವಿಯೆಟ್ನಾಂಗೆ ಅವರ ಮಾಹಿತಿ ಇದ್ದಂತ ಸಂದರ್ಭದಲ್ಲಿ ಒಂದು ವೇಳೆ ಈ ಒಂದು ದುರಂತದಲ್ಲಿ ಅವರ ಕುಟುಂಬಸ್ಥರೇನಾದ್ರು ಸಾವನ್ನಪ್ಪಿರೋ ಬಗ್ಗೆ ಮಾಹಿತಿಯನ್ನ ನೀಡಬಹುದು ಅಥವಾ ಕೇಳಬೇಕು ಅನ್ನೋದಾದ್ರೆ ಅಲ್ಲಿ ತೆರೆದಿರ್ತಕ್ಕಂಥ ಒಂದು ಸಹಾಯವಾಣಿ ಕೇಂದ್ರಕ್ಕೆ ಕರೆ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಒಂದು ನಂಬರ್ ಅನ್ನ ಸಹ ಬಿಟ್ಟಿರ್ತಕ್ಕಂಥದ್ದು. ಜೊತೆಗೆ ಏನು ಈಗ 18 ಜನ ಮೃತಪಟ್ಟಿದ್ದಾರೆ, ಅವರ ಒಂದು ಶವಗಳನ್ನ ಹೊರ ತೆಗೆಯಲಾಗಿದೆ. ಇನ್ನು ಕೆಲವರು ನಾಪತ್ತೆ ಆಗಿದ್ದಾರೆ. ಅವರ ಪತ್ತೆಗಾಗಿ ಈಗ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಅವರಲ್ಲಿ ಯಾರಾದ್ರೂ ಜೀವಂತವಾಗಿದ್ದಾರಾ ಅಥವಾ ಅವರು ಸಾವನ್ನಪ್ಪಿದ್ದಾರೆ ಅನ್ನೋದು ಅವರ ಪತ್ತೆಯಾದಂತ ಬಳಿಕ ಮಾತ್ರ ತಿಳಿದು ಬಂದಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.